ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು? ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಿತು. ಎಲ್ಲೂ ಕೂಡ ಜಿಟಿ ದೇವೇಗೌಡರ ಫೋಟೋನೂ ಕಾಣಿಸ್ಕೊಂಡಿಲ್ಲ. ಕಾರ್ಯಕ್ರಮಕ್ಕೆ ಜಿಟಿ ದೇವೇಗೌಡರು ಕೂಡ ಬರಲಿಲ್ಲ. ಯಾಕೆ ಜಿಟಿ ದೇವೇಗೌಡರು ಅವರದೇ ಪಕ್ಷದ ಶಾಸಕರು ಬರಲಿಲ್ಲ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಅಧಿಕಾರ ಎಲ್ಲಿರುತ್ತೋ ಅವರ ಜೊತೆಯಲ್ಲಿ ಜಿಟಿ ದೇವೇಗೌಡರು ಇರ್ತಾರೆ. ಪಕ್ಷ ಸಿದ್ಧಾಂತ ಅಂತ ಬಂದಾಗ ಪಕ್ಷಕ್ಕೆ ನಿಯತ್ತಾಗಿರ್ಬೇಕು. ಯಾವ ಪಕ್ಷದಲ್ಲಿ ಗೆದ್ದಿದ್ದು ಆಗ ಯಾವುದೋ ಒಬ್ಬ ವ್ಯಕ್ತಿಯಿಂದ ನಾವು ಚಾಮುಂಡೇಶ್ವರಿ ಕ್ಷೇತ್ರವನ್ನು ನಾವು ಗೆದ್ದಿಲ್ಲ. ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಗೆದ್ದಿದ್ದೇವೆ. ಮುಂದೆನೂ ಕೂಡ ಕಾರ್ಯಕರ್ತರ ಪರಿಶ್ರಮದ ಮೇಲೆ ನಾವು ಗೆಲ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿ ದೇವೇಗೌಡರಿಗೆ ಟಿಕೆಟ್ ಕೊಡೋದು ಬೇಡ. 2028ಕ್ಕೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಜಿಟಿ ದೇವೇಗೌಡರು JDS ಇಂದ ನಿಲ್ತಾರ, ಕಾಂಗ್ರೆಸ್ ಇಂದ ನಿಲ್ತಾರ? ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು SP. ನಿನ್ನೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ JDSನ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಿತು. ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ. ಆದರೆ ಚಾಮುಂಡೇಶ್ವರಿಯಲ್ಲಿ ನಡೆದಂಥ ಕಾರ್ಯಕ್ರಮ ಬಹಳ ಯಶಸ್ಸನ್ನು JDS ಪಕ್ಷಕ್ಕೆ ತಂದುಕೊಡ್ತು. ದೊಡ್ಡ ಮಟ್ಟದಲ್ಲಿ ರಾಜಕೀಯ ಚರ್ಚೆಗೂ ಕೂಡ ಈ ಒಂದು ಸಮಾವೇಶ ಗ್ರಾಸವಾಯಿತು. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು? JDSನ ಜಿಟಿ ದೇವೇಗೌಡ ಅವರೇ ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸ್ಕೊಬೇಕಿತ್ತು. ಅವರೇ ವೇದಿಕೆ ಮೇಲೆ ರಾರಾಜಿಸಬೇಕಾಗಿತ್ತು. ಅಲ್ಲಿ ಹಾಕಿರುವಂಥ ಬಂಟಿಂಗ್ಸ್ ಬ್ಯಾನರಲ್ಲಿ ಅವರದೇ ಫೋಟೋ ರಾರಾಜಿಸಬೇಕಾಗಿತ್ತು. ಆದರೆ ಇದು ಯಾವುದೂ ಆಗಲಿಲ್ಲ. ಯಾವುದೇ ಒಂದು ಬ್ಯಾನರ್ಗಳಲ್ಲಿ, ಬಂಟಿಂಗ್ಸ್ಗಳಲ್ಲಿ, ವೇದಿಕೆ ಮೇಲಿನ ಆ ಒಂದು ಬಂಟಿಂಗ್ಸ್ ಇತ್ತಲ್ಲ ಅದರಲ್ಲಾಗಿರ್ಬೋದು, ಜೊತೆಗೆ ವೇದಿಕೆ ಮೇಲೆ ಆಗಿರ್ಬೋದು, ಎಲ್ಲೂ ಕೂಡ ಜಿಟಿ ದೇವೇಗೌಡರ ಫೋಟೋನೂ ಕಾಣಿಸ್ಕೊಂಡಿಲ್ಲ. ಕಾರ್ಯಕ್ರಮಕ್ಕೆ ಜಿಟಿ ದೇವೇಗೌಡರು ಕೂಡ ಬರಲಿಲ್ಲ. ಬದಲಿಗೆ ಅವರ ಮಗ ಜಿಟಿ ಹರೀಶ್ ಗೌಡ ಅವರೇ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಎಲ್ಲ ಕಡೆ ಅವರ ಬ್ಯಾನರ್ಗಳು ಇತ್ತು. ಜೊತೆಗೆ ಅವರು ಕೂಡ ಭಾಷಣ ಎಲ್ಲ ಕೂಡ ಮಾಡಿ ಓವರಾಲ್ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಟ್ರು. ಯಾಕೆ ಜಿಟಿ ದೇವೇಗೌಡರು ಅವರದೇ ಪಕ್ಷದ ಶಾಸಕರು ಬರಲಿಲ್ಲ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಜಿಟಿ ದೇವೇಗೌಡರು ಅವರ ಪಕ್ಷದಲ್ಲೇ ಸಾಕಷ್ಟು ಕಿರಿಕಿರಿಯನ್ನು ಮಾಡಿಕೊಂಡು ದೇವೇಗೌಡರ ಮುನ್ಸಿಗೂ ಕಾರಣ ಆಗಿದ್ದಾರೆ. ಕುಮಾರಸ್ವಾಮಿ ಅವರ ಮುನ್ಸಿಗೂ ಕಾರಣ, ನಿಖಿಲ್ ಕುಮಾರಸ್ವಾಮಿ ಅವರ ಮುನಿಸಿಗೂ ಕೂಡ ಅವರ ಕೆಂಗಣ್ಣಿಗೆ ಜಿಟಿ ದೇವೇಗೌಡರು ಗುರಿಯಾಗಿದ್ದಾರೆ. ಜಿಟಿ ದೇವೇಗೌಡರು ಹಿರಿಯ ರಾಜಕಾರಣಿ, ಅವರ ಅನುಭವದ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ. ಆದರೆ ಅವರ ನಿಯತ್ತು, ವಿಶ್ವಾಸದ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇರುತ್ತೆ. ಅಧಿಕಾರ ಎಲ್ಲಿರುತ್ತೋ ಅವರ ಜೊತೆಯಲ್ಲಿ ಜಿಟಿ ದೇವೇಗೌಡರು ಇರ್ತಾರೆ. ಯಾವ ಪಕ್ಷದಿಂದ ಗೆದ್ದಿದ್ದಾರೆ, ಯಾವ ಪಕ್ಷದ ಸಿದ್ಧಾಂತ, ಯಾವ ಚಿಹ್ನೆ ಅಡಿಯಲ್ಲಿ ಅವರು ಗೆದ್ದಿದ್ದಾರೆ, ಆ ಪಕ್ಷಕ್ಕೆ ಎಷ್ಟು ನಿಯತ್ತನ್ನು ತೋರಿಸ್ಬೇಕು ಆ ನಿಯತ್ತನ್ನು ಜಿಟಿ ದೇವೇಗೌಡರು ತೋರಿಸ್ತಾ ಇಲ್ಲ ಅನ್ನುವಂಥ ಆಕ್ರೋಶ JDS ನಾಯಕರಲ್ಲೂ ಇದೆ, JDSನ ಕಾರ್ಯಕರ್ತರಲ್ಲೂ ಕೂಡ ಇದೆ. ಅದಕ್ಕೆ ಎಕ್ಸಾಂಪಲ್ ನೋಡ್ತಾ ಹೋಗೋಣ. 2018ರಿಂದ ತಗೊಳ್ಳೋಣ. 2018ರಲ್ಲಿ JDSನ ಸಮ್ಮಿಶ್ರ ಸರ್ಕಾರ ಬರುತ್ತೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿಂದಲೇ ಜಿಟಿ ದೇವೇಗೌಡರಿಗೆ ಒಂದಷ್ಟು ಕಿರಿಕಿರಿಯನ್ನು ಮಾಡ್ಕೊಳೋಕ್ಕೆ ಶುರು ಮಾಡ್ತಾರೆ. ಕ್ಯಾಬಿನೆಟ್ನಲ್ಲಿ ಜಿಟಿ ದೇವೇಗೌಡರಿಗೂ ಕೂಡ ಸ್ಥಾನವನ್ನು ಕೊಡ್ತಾರೆ. ಉನ್ನತ ಶಿಕ್ಷಣ ಖಾತೆಯನ್ನು ಕೂಡ ಜಿಟಿ ದೇವೇಗೌಡರು ಕೊಡ್ತಾರೆ. ಇಲ್ಲ ನಾನು 8ನೇ ಕ್ಲಾಸು ಪಾಸಾಗಿಲ್ಲ, ನನಗೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟರೆ ಹೆಂಗೆ ನಿಭಾಯಿಸ್ಲಿ, ನಾನು ಇದನ್ನು ಸ್ವೀಕಾರ ಮಾಡಲ್ಲ ಅಂತೇಳಿ ಹಟ್ಟಿಗೆ ಬೀಳ್ತಾರೆ. ಕೊನೆಗೆ ಕುಮಾರಸ್ವಾಮಿಯವರು, ದೇವೇಗೌಡರು ಎಲ್ಲರೂ ಕೂಡ ಕನ್ವಿನ್ಸ್ ಮಾಡ್ತಾರೆ. ಆದರೂ ಕೂಡ ಅವರು ಒಪ್ಪಲ್ಲ. ಕಡೆಗೆ ಕುಮಾರಸ್ವಾಮಿಯವರು ಸ್ವಲ್ಪ ದಿನಗಳ ಕಾಲ ತಾವು ಈ ಖಾತೆಯನ್ನು ನಿಭಾಯಿಸಿ ಆಮೇಲೆ ನಾನು ನಿಮಗೆ ಪರ್ಯಾಯವಾಗಿ ಏನಾದ್ರು ಮಾಡ್ತೀನಿ ಅಂತ ಒಂದು ಭರವಸೆ ಕೊಡ್ತಾರೆ. ಆಗ ಜಿಟಿ ದೇವೇಗೌಡರು ಅನಿವಾರ್ಯ ಕಾರಣದಿಂದ ಒಪ್ತಾರೆ. ಅದಾದ ಬಳಿಕ ಅವ್ರಿಗೆ ಸ್ವಲ್ಪ ದಿನಗಳಾದಮೇಲೆ ಅಬಕಾರಿ ಇಲಾಖೆ ಮತ್ತು ತೋಟಗಾರಿಕಾ ಇಲಾಖೆ ಖಾತೆಯನ್ನು ಕೂಡ ಕೊಡ್ತಾರೆ. ತೋಟಗಾರಿಕಾ ಇಲಾಖೆ ಖಾತೆ ಕೊಡೋದಕ್ಕೆ ಏನಂದರೆ ಅವರೇ ಕೇಳಿರ್ತಾರೆ, ರೈತರಿಗೆ ಅನುಕೂಲ ಆಗೋವಂಥ ಏನಾದ್ರು ಖಾತೆ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿ. ಹೀಗಾಗಿ ಅವ್ರಿಗೆ ನೆಕ್ಸ್ಟ್ ಉನ್ನತ ಶಿಕ್ಷಣ ಖಾತೆ ಆದಮೇಲೆ ಅಬಕಾರಿ ಮತ್ತು ತೋಟಗಾರಿಕಾ ಇಲಾಖೆ ಖಾತೆಯನ್ನು ಕೂಡ ಕೊಡ್ತಾರೆ. ಅಲ್ಲಿಗೆ ಅವ್ರು ಕಿರಿಕ್ ಮುಗಿಯುತ್ತಾ? ಮುಗಿಯೋದಿಲ್ಲ. ಇನ್ನೊಂದಷ್ಟು ಮನಸ್ತಾಪವನ್ನು ಮಾಡ್ಕೊತಾರೆ. 2023 ಚುನಾವಣೆ ಎಲ್ಲೋ ಇರುತ್ತೆ. ಅದಕ್ಕಿಂತ ಮುಂಚೆ ನಾವು ಡಿಮ್ಯಾಂಡ್ ಇರ್ತಾರೆ, ನನಗೆ 2 ಟಿಕೆಟ್ ಕೊಡಬೇಕು, ನನಗೊಂದು, ನನ್ನ ಮಗನಿಗೊಂದು ಟಿಕೆಟ್ ಕೊಡಬೇಕು, ನನಗೆ ಚಾಮುಂಡೇಶ್ವರಿಯಿಂದ ಟಿಕೆಟ್ ಕೊಡಬೇಕು, ನನ್ನ ಮಗ ಹರೀಶ್ ಇದ್ದಾರೆ, ಜಿಟಿ ಹರೀಶ್ ಗೌಡ ಇದ್ದಲ್ಲ, ನನಗೆ ಹುಣಸೂರಿಂದ ಟಿಕೆಟ್ ಕೊಡಬೇಕು ಅಂತ ಡಿಮ್ಯಾಂಡನ್ನು ಕೂಡ ಇಡ್ತಾರೆ. ಆದರೆ ಆಲ್ರೆಡಿ ಕುಮಾರಸ್ವಾಮಿಯವರು ಇವರ ಡಿಮ್ಯಾಂಡ್ಗಳಿಗೆ, ಅವರ ಕಿರಿಕಿರಿಗಳಿಗೆ ಬೇಸತ್ತೋಗಿರ್ತಾರೆ. ಅದಕ್ಕೆ ಒಪ್ಪೋದಿಲ್ಲ.
ಆಗ ಮುನ್ಸ್ಕೊಂತಾರವರು ನಾನು BJPಗೆ ಹೋಗ್ಬಿಡ್ತೀನಿ, ಕಾಂಗ್ರೆಸ್ಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ಪಕ್ಷದಿಂದ ಅಂತರವನ್ನು ಕಾಯ್ಕೊತಾರೆ. ಆ ಸಂದರ್ಭದಲ್ಲಿ JDSಗೂ ಕ್ರೂಷಿಯಲ್ ಆಗಿರುತ್ತೆ. ಹೀಗಾಗಿ ಯಾಕೆಂದರೆ ಗೆಲ್ಲುವಂಥ ಕ್ಷೇತ್ರಗಳು ಕೈ ಬಿಟ್ಟು ಹೋಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಖುದ್ದು ಕುಮಾರಸ್ವಾಮಿ ಅವರು ಸಮಾಧಾನ ಮಾಡ್ತಾರೆ. ಸಮಾಧಾನ ಆಗಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಮನೆಗೆ ಹೋಗಿ ಊಟ ಗೀಟ ಎಲ್ಲ ಮಾಡಿ ಏನೇನೋ ಮಾಡ್ತಾರೆ. ಅವ್ರ ಮಗ ಸಮಾಧಾನ ಆದರೂ ಇವ್ರ ಸಮಾಧಾನ ಆಗಲ್ಲ. ಕಡೆಗೆ ದೇವೇಗೌಡ್ರೇ ಅವ್ರ ಹತ್ರ ಹೋಗಿ ಸಮಾಧಾನ ಮಾಡಿ, ಆಯಿತು 2 ಟಿಕೆಟ್ ಅಲ್ವಾ ಕೊಡ್ತೀನಿ ಬಿಡು ಅಂತೇಳಿ 2 ಟಿಕೆಟು ಕೊಡ್ತಾರೆ. ಹುಣಸೂರಲ್ಲಿ ಅವ್ರ ಮಗನೂ ಗೆಲ್ತಾನೆ. ಅದಾದಮೇಲೆ GT ದೇವೇಗೌಡರು ಕೂಡ ಗೆಲ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚು ಸೀಟ್ಗಳನ್ನ ಪಡ್ಕೊಂಡು JDS 3ನೇ ಪಾರ್ಟಿ ಆಗುತ್ತೆ ಇಲ್ಲಿ. ಅದಾದಮೇಲೆ ಏನು ಮಾಡ್ತಾರೆ, ಪಕ್ಷ ಇಷ್ಟೊಂದು 17 ಸೀಟ್ ಗೆದ್ಕೊಂಡಿದೆ. ಹೀಗಾಗಿ ಕಷ್ಟದಲ್ಲಿದೆ. ಪಕ್ಷನ ಮೇಲ್ತರೋಣ, ಸಂಘಟನೆ ಮಾಡೋಣ, ಇದ್ಯಾವುದು ಕೂಡ ಹಿರಿಯ ನಾಯಕನಾಗ ಯಾವುದು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ. ಅದ್ರ ಬದಲಿಗೆ ಕೋರ್ ಕಮಿಟಿ ಸ್ಥಾನ ಹೋಯಿತು ಅನ್ನುವಂಥ ಗೊಣಗಾಡಿಕೊಂಡು ಅದಕ್ಕೂ ಒಂದಷ್ಟು ಕಿರಿಕಿರಿ ಮಾಡ್ಕೊತಾರೆ. ಅದಾದಮೇಲೆ JDS ಅಧ್ಯಕ್ಷ ಸ್ಥಾನ, JDS ಪಕ್ಷದ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಡ್ತಾರೆ. ಆದರೆ ಅದು ನಿಖಿಲ್ ಅವ್ರು ಕೊಡಬೇಕು ಅಂತ ಫಿಕ್ಸ್ ಆದಂಥ ಹಿನ್ನೆಲೆಯಲ್ಲಿ ಅದು ಕೂಡ ಅವ್ರಿಗೆ ಸಿಗೋದಿಲ್ಲ. ಅದಾದಮೇಲೆ ಏನು ಮಾಡ್ತಾರೆ, ವಿಧಾನಸಭೆಯಲ್ಲಿ JDSನ ನಾಯಕನ ಸ್ಥಾನ ಬೇಕು ಅಂತ ಪಟ್ಟಿಡ್ತಾರೆ. ಆದರೆ ಅದಕ್ಕೆ JDSನ ವರಿಷ್ಠರು ಒಪ್ಪೋದಿಲ್ಲ. ದೇವೇಗೌಡರಾಗಲಿ ಕುಮಾರಸ್ವಾಮಿ ಒಪ್ಪೋದಿಲ್ಲ. ಯಾಕೆಂದರೆ CB ಸುರೇಶ್ ಬಾಬು ಅವರಿಗೆ ಕೊಡ್ತಾರೆ. ಯಾಕೆಂದರೆ ಕುರುಬ ಸಮುದಾಯದ ಮುಖ್ಯಮಂತ್ರಿಗಳಿರುವಂಥ ಹಿನ್ನೆಲೆಯಲ್ಲಿ ನಾವು ಕೂಡ ಕುರುಬ ಸಮುದಾಯದವರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ CB ಸುರೇಶ್ ಬಾಬು ಅವ್ರಿಗೆ ಈ ಒಂದು ಡಿಮ್ಯಾಂಡನ್ನು ಆ ಒಂದು ಸೀಟನ್ನು ಕೊಡ್ತಾರೆ. ಆಗಿಂದ ಪಕ್ಷದಿಂದ ಅಂತರವನ್ನು ಕಾಪಾಡ್ಕೊಳ್ಳೋದಕ್ಕೆ, ಅಂದರೆ ನಾನು ಏನೇನು ಅನ್ಕೊತಾ ಇದ್ದೀನೋ ಯಾವುದೂ ಆಗ್ತಾ ಇಲ್ವಲ್ಲ, ಇವ್ರಿಗೆ ಮಿನಿಸ್ಟ್ರೂ ಮಾಡಿರ್ತಾರೆ, ಒಳ್ಳೊಳ್ಳೆ ಖಾತೆ ಕೊಟ್ಟಿರ್ತಾರೆ, ಮಗನಿಗೂ ಟಿಕೆಟ್ ಕೊಡ್ತಾರೆ, ಇಬ್ಬರೂ ಗೆಲ್ತಾರೆ. ಆದರೂ ಕೂಡ ಅವ್ರ ಪಕ್ಷದ ಬಗ್ಗೆ ಯೋಚನೆ ಮಾಡೋದಿಲ್ಲ. ನನಗೇನು ಅಧಿಕಾರ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಗೊಣಗಾಟ ಮಾಡ್ಕೊಂಡು ಕಿರಿಕಿರಿಯಿಂದಲೇ ಇರ್ತಾರೆ. ಅದಾದಮೇಲೆ ಇವರ ಅಸಲಿ ಮುಖ ಶುರುವಾಗುವಂಥದ್ದು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರುತ್ತಲ್ಲ. ಇವರು ತುಂಬ ಆತ್ಮೀಯರು. ಏನೇ ಆತ್ಮೀಯರಿದ್ರು ಕೂಡ ರಾಜಕೀಯದಲ್ಲಿ ನಿಮ್ಮ ಸ್ನೇಹ ಸಂಬಂಧ, ಅವ್ರ ಮನೆಗೆ ಹೋಗಿ ಊಟ ತಿಂಡಿ ಮಾಡುವಂಥದ್ದು, ಅವ್ರ ಶುಭಾಶಯ, ಅವ್ರ ಹುಟ್ಟಹಬ್ಬಕ್ಕೆ ಶುಭಾಶಯ ಅಷ್ಟಲ್ಲಿ ಇರಬೇಕು. ಪಕ್ಷ ಸಿದ್ಧಾಂತ ಅಂತ ಬಂದಾಗ ವಿರೋಧಿಗಳಾಗೇ ಇರಬೇಕು. ಆಗಷ್ಟೇ ಒಬ್ಬ ರಾಜಕಾರಣಿ ಬೆಳೆಯೋದಕ್ಕೆ ಸಾಧ್ಯ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಲ್ಲ ಕೂಡ ನಡೆಯುತ್ತೆ. ಆದರೆ ಪಕ್ಷ ಸಿದ್ಧಾಂತ ಅಂತ ಬಂದಾಗ ಪಕ್ಷಕ್ಕೆ ನಿಯತ್ತಾಗಿರ್ಬೇಕು. ಯಾವ ಪಕ್ಷದಲ್ಲಿ ಗೆದ್ದಿರ್ತೀವೋ ಆ ರೀತಿ. ಬಟ್ ಈಗಿನ ಬಹಳಷ್ಟು ರಾಜಕಾರಣಿಗಳಿಗೆ ಈ ಪದ ಅನ್ವಯಿಸೋದಿಲ್ಲ, ಅದಿರಲಿ ಸೆಕೆಂಡ್ರಿ. ಆದರೆ ಹಿರಿಯ ನಾಯಕರು ಒಂದು ಯುವ ನಾಯಕರಿಗೆ ರೋಲನ್ನು ಸೆಟ್ ಮಾಡಬೇಕಾದ GT ದೇವೇಗೌಡರು ಇವನು ಸ್ವಲ್ಪ ಎಲ್ಲೋ ಮರೆತರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ದಸರಾ ಉತ್ಸವ ನಡೆಯುತ್ತೆ, ವೇದಿಕೆ ಕಾರ್ಯಕ್ರಮ ಆರಂಭವಾಗುತ್ತೆ. ಅಲ್ಲಿ GT ದೇವೇಗೌಡರು ಸಿದ್ದರಾಮಯ್ಯವ್ರ ಪರವಾಗಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಮಾಡ್ತಾರೆ, ಹಾಡಿ ಹೊಗಳುತ್ತಾರೆ. ಅವ್ರು ಮಾಡಿರುವಂಥ ಕೆಲಸ ಕಾರ್ಯಗಳು, ಅಭಿವೃದ್ಧಿಗಳ ಬಗ್ಗೆ ಎಲ್ಲ ಹಾಡಿ ಹೋಗಲಿ ಫುಲ್ ಅಟ್ಟಕ್ಕೆ ಏರಿಸ್ಬಿಡ್ತಾರೆ. ಸಾಕಷ್ಟು ವಿವಾದ ಸೃಷ್ಟಿಯಾಗುತ್ತೆ. ಅಲ್ಲಿ ಇನ್ನೊಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಯಾಕಂದರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತೇಳಿ BJP JDS ಪಾದಯಾತ್ರೆ ಮಾಡಿರುತ್ತೆ. ಕುಮಾರಸ್ವಾಮಿ ಅವರೇ ಅವರ ರಾಜೀನಾಮೆಯನ್ನು ಒತ್ತಾಯಿಸಿರ್ತಾರೆ. ಆಗ ಆ ಬಗ್ಗೆನೂ ಕೂಡ ವೇದಿಕೆಯಲ್ಲಿ ಸಿದ್ದರಾಮಯ್ಯವ್ರ ಮುಂದೆನೇ ಪ್ರಸ್ತಾಪ ಮಾಡ್ತಾರೆ. ಯಾಕೆ ರಾಜೀನಾಮೆ ಕೊಡಬೇಕು, ನಿಮ್ಮೇಲೂ ಹಗರಣಗಳು ಕೇಳಿಬಂದಿದೆ, ನೀವು ರಾಜೀನಾಮೆ ಕೊಟ್ಟಿದ್ರಿ, ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಸಿದ್ದರಾಮಯ್ಯವ್ರನ್ನ ಹಾಡಿ ಹೋಗಲಿ ಅವರದೇ ಪಕ್ಷಕ್ಕೆ ಮುಜುಗರ ತರುವಂಥ, JDS ಪಕ್ಷಕ್ಕೆ JDS ನಾಯಕರಿಗೆ ಮುಜುಗರ ತರುವಂಥ ಕೆಲಸಕ್ಕೆ ಕೈ ಹಾಕ್ಬಿಡ್ತಾರೆ. ಏನೋ ಭಾಷಣದಲ್ಲಿ ಹೇಳೋರೆ ಹೋಗ್ಲಿ ಬಿಡು ಅಂತಂದರೆ ನೆಕ್ಸ್ಟ್ ಅವರು ಮೀಡಿಯಾ ಬೈಟ್ ಕೊಡ್ತಾರೆ. ಮೀಡಿಯಾ ಮುಂದೆನೂ ಕೂಡ ಹಾಗೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಆಗ ಈ JDS ನಾಯಕರು ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರಿಗೆ ಇವ್ರ ಮೇಲೆ ಇದ್ದಂಥ ಆಕ್ರೋಶ ಇದೆಯಲ್ಲ ಮತ್ತಷ್ಟು ಹೆಚ್ಚಾಗೋಕ್ಕೆ ಕಾರಣ ಆಗುತ್ತೆ. ಯಾಕೆಂದರೆ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಸಿದ್ದರಾಮಯ್ಯವರನ್ನ ವಿರೋಧ ಮಾಡಿಕೊಂಡೇ ಬಂದಿದ್ದಾರೆ. ಅವರು ಎಷ್ಟೆಲ್ಲ ನಮ್ಮ ಬಗ್ಗೆ ಮಾತಾಡಿದ್ದಾರೆ, ದೇವೇಗೌಡರ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ಪಕ್ಷದಿಂದಲೇ ಅವರು ನಮ್ಮ ಪಕ್ಷ ಹುಟ್ಟಾಕಿದಂಥ ನಾಯಕ, ಅವ್ರಿಗೆಲ್ಲ ಸ್ಥಾನಮಾನ ಕೊಟ್ಟಿದ್ದೀವಿ, ಆದರೂ ನಮ್ಮ ಬಗ್ಗೆನೇ ಇಷ್ಟೆಲ್ಲ ಮಾತಾಡ್ತಾರೆ ಅನ್ನುವಂಥ ಆಕ್ರೋಶ ಇದ್ದೇ ಇದೆ. ಅಂತಹ ಸಿದ್ದರಾಮಯ್ಯವರನ್ನ GT ದೇವೇಗೌಡರು ಈ ರೀತಿ ಹಾಡಿ ಹೋಗಿದ್ರೆ ಯಾರಿಗೋದ್ರೂ ಕೂಡ ಅವ್ರ ಪಕ್ಷಕ್ಕೆ ಅವ್ರ ನಾಯಕರು ಮುಜುಗರ ಆಗೋದಿಲ್ವಾ? ಇದು ರಾಜ್ಯದಾದ್ಯಂತ ಚರ್ಚೆ ಕೂಡ ಆಗುತ್ತೆ. BJP JDSನ ಆಡ್ಕೊಳೋದಕ್ಕೆ ಕಾಂಗ್ರೆಸ್ನವ್ರಿಗೆ ಇದು ಒಂದು ಅಸ್ತ್ರವಾಗೋಗುತ್ತೆ. ಅದಾದಮೇಲೆ ಒಳ್ಳೆ ಸಂಬಂಧವನ್ನು ಸಿದ್ದರಾಮಯ್ಯ ಜೊತೆ ಇಟ್ಕೊಂಡು JDSಯಿಂದ ಅಂತರವನ್ನು ಕಾಪಾಡ್ಕೊಂಡು ಬಂದಿದ್ರು GT ದೇವೇಗೌಡರು. ಹೀಗಿರೋಂಥ GT ದೇವೇಗೌಡರನ್ನ ಇವರು ಕೂಡ ಅಷ್ಟೇ, ಕುಮಾರಸ್ವಾಮಿ ದೇವೇಗೌಡರು ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ದೂರನೇ ಇಟ್ಟಿರ್ತಾರೆ. ಯಾವುದೇ ಪಕ್ಷದ ಚಟುವಟಿಕೆಗಳು ಕಾರ್ಯಕ್ರಮಗಳು ಯಾವುದರಲ್ಲೂ ಕೂಡ ಅವ್ರು ಭಾಗಿನೇ ಆಗ್ತಿರೋದಿಲ್ಲ. ಸಿದ್ದರಾಮಯ್ಯ ಜೊತೆ ಮಾತ್ರ ತುಂಬ ಚೆನ್ನಾಗಿದ್ದು ಏನು ಅವ್ರ ಕ್ಷೇತ್ರಕ್ಕೋ ಅವ್ರಿಗೋ ಏನು ಕೆಲಸಗಳು ಬೇಕೋ ಮಾಡಿಸ್ಕೊಂಡು ಆರಾಮಾಗಿರ್ತಾರೆ. ಆದರೆ ಇತ್ತೀಚೆಗೆ ಅವ್ರಿಗೆ ಬಹುಶಃ ರಿಯಲೈಸ್ ಆದಂಗಿದೆ. ಒಂದು ಕಡೆ ಈ ಕಾರ್ಯಕ್ರಮ ಬೇರೆ ಆಗುತ್ತೆ. ಸೊ ಇಲ್ಲಿ GT ದೇವೇಗೌಡರು ನಡ್ಕೊಂಡಂಥ ರೀತಿಗೆ ಈ ಕುಮಾರಸ್ವಾಮಿಯವರು JDS ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ಅದೇ ರೀತಿಯಾಗಿ ಟ್ರೀಟ್ ಮಾಡ್ತಾರೆ. ಅವ್ರನ್ನ ಪಕ್ಷ ಯಾವುದೇ ಕಾರ್ಯಕ್ರಮಕ್ಕೂ ಆಹ್ವಾನ ಮಾಡೋದಿಲ್ಲ, ಜೊತೆಗೆ ಯಾವುದೇ ಬಂಟಿಂಗ್ಸ್ ಬ್ಯಾನರಲ್ಲೂ ಹಾಕೋದಿಲ್ಲ, ಜೊತೆಗೆ ಅವ್ರ ಬಗ್ಗೆ ಪ್ರಸ್ತಾಪನೂ ಮಾಡಲ್ಲ. ಆದರೆ ಈ ಸಮಾವೇಶದಲ್ಲಿ ಕುಮಾರಸ್ವಾಮಿಯವರು ಮಾತನಾಡ್ತಾ ಇಂಡೈರೆಕ್ಟಾಗೆ GT ದೇವೇಗೌಡರು ಹೆಸರು ಹೇಳ್ದೇನೆ ಟಾಂಗ್ ಕೊಡ್ತಾರೆ. ಯಾವುದೋ ಒಬ್ಬ ವ್ಯಕ್ತಿಯಿಂದ ನಾವು ಚಾಮುಂಡೇಶ್ವರಿ ಕ್ಷೇತ್ರವನ್ನು ನಾವು ಗೆದ್ದಿಲ್ಲ,
ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಗೆದ್ದಿದ್ದೇವೆ, ಮುಂದೆನೂ ಕೂಡ ಕಾರ್ಯಕರ್ತರ ಪರಿಶ್ರಮದ ಮೇಲೆ ನಾವು ಗೆಲ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ಆಲ್ರೆಡಿ JDS ಕಾರ್ಯಕರ್ತರು, JDS ಲೀಡರ್ಗಳು ಕೂಡ ಹೇಳ್ತಾ ಇದ್ದಾರೆ, ಚಾಮುಂಡೇಶ್ವರಿ ಕ್ಷೇತ್ರದಿಂದ GT ದೇವೇಗೌಡರಿಗೆ ಟಿಕೆಟ್ ಕೊಡೋದು ಬೇಡ ಅಂತೇಳಿ. ಇನ್ನೊಂದಿಲ್ಲಿ ಕೋಇನ್ಸಿಡೆನ್ಸ್ ನೀವು ಬಹಳ ಮಜಾ ತರುತ್ತೆ. ದೇವೇಗೌಡರು GT ದೇವೇಗೌಡರು ಎಷ್ಟು ಪಕ್ಷವನ್ನ ಏನು ಮೂಲೆ ಗುಂಪು ಮಾಡ್ತಾ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಜೊತೆಯಲ್ಲಿ ಕೈ ಜೋಡಿಸ್ತಾ ಹೋಗ್ತಾ ಇದ್ರಲ್ಲ, ಅಷ್ಟೇ ಅದಕ್ಕೆ ವಿರೋಧವಾಗಿ GT ದೇವೇಗೌಡರ ಮಗ GT ಹರೀಶ್ ಗೌಡ ಮಾತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ಇದ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ತುಂಬಾ ಯುವ ನಾಯಕನಾಗಿ ತುಂಬಾ ಒಂದು ವ್ಯಾಲ್ಯೂಬಲ್ ರಾಜಕಾರಣಿ ಅಂತ ಗುರುತಿಸ್ಕೊಂಡು ತುಂಬಾ ತಮ್ಮ ಪಕ್ಷ ಹಾಕೊಟ್ಟಂತ ಗೆರೆಯಲ್ಲೇ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನೇ GT ಹುಣಸೂರಿಗೂ ಬೇರೆ ಯಾವ್ದಾದ್ರು ಕ್ಯಾಂಡಿಡೇಟ್ ಅನ್ನ ಕೊಟ್ಟು GT ದೇವೇಗೌಡರು ಕಾಂಗ್ರೆಸ್ಗೆ ಏನಾದ್ರು ಹೋದ್ರೆ ಅವ್ರು ಟಿಕೆಟ್ ಕೊಡೋದು ಬೇಡ, ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ GT ಹರೀಶ್ ಗೌಡನ್ನೇ ಅಲ್ಲಿ ನಿಲ್ಲಿಸ್ಬೇಕು. ತಂದೆ ಮಗ ನಿಂತರೂ ಕೂಡ ಒಂದು ಫೈಟ್ ಆಗ್ಬೋದಲ್ಲಿ, ಹೀಗಾಗಿ ಹರೀಶ್ ಗೌಡನೇ ನಿಲ್ಲಿಸ್ಬೇಕು, ಹರೀಶ್ ಗೌಡನೇ ನಾವು ಗೆಲ್ಲಿಸ್ತೀವಿ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಕ್ಯಾಂಡಿಡೇಟ್ ಹಾಕೋಣ, ತಂದೆಯನ್ನ ಸೋಲ್ಸಕ್ ಮಗನೇ ನೇರ ಒಂದು ಫೈಟ್ ಕೊಡೋದಕ್ಕೆ ಸೂಕ್ತ ವ್ಯಕ್ತಿ ಅಭ್ಯರ್ಥಿ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದೆ. ಅದಕ್ಕಿನ್ನೂ ಬಹಳಷ್ಟು ಟೈಮ್ ಇದೆ, ನೋಡೋಣ. ಈ ಮಧ್ಯದಲ್ಲಿ GT ದೇವೇಗೌಡರಿಗೂ ಸ್ವಲ್ಪ ರಿಯಲೈಸ್ ಆದಂಗಿದೆ. 2028ಕ್ಕೆ ಬಹುಶಃ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥದ್ದು ಕಷ್ಟ. ಈ NDA ಮೈತ್ರಿಕೂಟದ ಪಕ್ಷ BJP ಪ್ಲಸ್ JDS ಮೈತ್ರಿನಲ್ಲಿ ಹೋದ್ರೆ ಇವರೇ ಅತಿ ಹೆಚ್ಚು ಒಂದು 130ರಿಂದ 150 ಸ್ಥಾನವನ್ನು ಗೆದ್ದು ಅಧಿಕಾರಕ್ಕೆ ಬರುವಂಥ ಸೂಚನೆ ಈಗ ಆಲ್ರೆಡಿ ಅವರಿಗೆ ಸಿಕ್ಕಂತಿದೆ. ಹೀಗಾಗಿ ಇತ್ತೀಚೆಗೆ ಅವರು ಸಿದ್ದರಾಮಯ್ಯ ಜೊತೆನೂ ಹೆಚ್ಚಿಗೆ ಕಾಣಿಸ್ಕೊತಾ ಇಲ್ಲ. ದೇವೇಗೌಡರ ಮನೆ ಬಾಗಿಲಿಗೆ ಹೋಗಿದ್ದಾರೆ. ಹೋಗಿ ದೇವೇಗೌಡರನ್ನ ಭೇಟಿ ಮಾಡಿ ಎಲ್ಲ ಆಗಿದ್ದೆಲ್ಲ ಆಗೋಯ್ತು, ನಾನು ನಿಮ್ಮ ಜೊತೆ ಇರ್ತೀನಿ, ಇನ್ಮೇಲೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತೇಳೋ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಥರ ಹೇಳೋಕ್ಕಾಗಲ್ಲ. ದೇವೇಗೌಡರು ಹಿರಿಯ ರಾಜಕಾರಣ, ಅವ್ರ ಲೆಕ್ಕಾಚಾರಗಳೇ ಬೇರೆ ಇದೆ. ಯಾಕಂದರೆ ಈಗ ವಿಧಾನ ಪರಿಷತ್ತಿಂದು ಜೊತೆಗೆ ರಾಜ್ಯಸಭಾ ಚುನಾವಣೆಗಳೆಲ್ಲ ಇರುವಂಥ ಹಿನ್ನೆಲೆಯಲ್ಲಿ ಅವರು ಎಷ್ಟು ಬೇಕೋ ಅಷ್ಟರಲ್ಲಿ ಇಟ್ಕೊಂಡು ಆಯಿತು ಎಲ್ಲದನ್ನ ಮರೆತು ಇನ್ನು ಪಕ್ಷದ ಜೊತೆ ಇರುವಂತೆ ಸ್ವಲ್ಪ ಸಮಯಾವಕಾಶ ಕೊಡಿ, ನಿಖಿಲ್ ಕುಮಾರಸ್ವಾಮಿ ಜೊತೆಲ್ಲ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು GT ದೇವೇಗೌಡರನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕೆ ಅವರು ರೆಡಿ ಇಲ್ಲ. ಯಾಕೆಂದ್ರೆ ಆ ರೀತಿಯಾಗಿ ಅವ್ರಿಗೂ ಡ್ಯಾಮೇಜ್ ಮಾಡಿದ್ದಾರೆ, ಪಕ್ಷಕ್ಕೂ ಡ್ಯಾಮೇಜ್ ಮಾಡಿದ್ದಾರೆ. ಹೀಗಾಗಿ ದೇವೇಗೌಡರ ಒಂದಷ್ಟು ಭರವಸೆಯನ್ನ ಕೊಟ್ಟಿದ್ದಾರೆ. 2028ಕ್ಕೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ GT ದೇವೇಗೌಡರು JDS ಇಂದ ನಿಲ್ತಾರ, ಕಾಂಗ್ರೆಸ್ಸಿಂದ ನಿಲ್ತಾರ? ಕಾಂಗ್ರೆಸ್ಸಿಂದ ಅವ್ರೇನಾದ್ರು ನಿಂತರೆ JDS ಇಂದ ಅವರ ಪುತ್ರ ಹರೀಶ್ ಗೌಡನೇ JDS ಇಂದ ನಿಲ್ತಾರ? ಅಪ್ಪ ಮಕ್ಕಳ ಫೈಟ್ ನಡೆಯುತ್ತಾ? ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿ HD ದೇವೇಗೌಡರು GT ದೇವೇಗೌಡರಿಗೆ ಮತ್ತೆ ಪಕ್ಷದಲ್ಲಿ ಮನ್ನಣೆಯನ್ನು ಕೊಟ್ಟು ಅವರನ್ನೇ ಆ ಕ್ಷೇತ್ರದಿಂದ ನಿಲ್ಲಿಸ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಎಲ್ಲ ಅಂದುಕೊಂಡಂಗೆ ಆದರೆ GT ದೇವೇಗೌಡರು ಇನ್ನೊಂದು ಲೆಕ್ಕಾಚಾರ ಇದೆ. 2028ಕ್ಕೆ ಏನಾದರೂ JDS BJPಯ ಮೈತ್ರಿ ಸರ್ಕಾರ ಬಂದರೆ ಹಿರಿಯರಿದ್ದೀನಿ, ನನಗಂತೂ ಸಚಿವ ಸ್ಥಾನ ಸಿಗುತ್ತೆ, ಸಚಿವನಾಗ ಒಂದಷ್ಟು ವರ್ಷಗಳ ಕಾಲ ಇರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹುಶಃ ಅವರು ಈ ಥರ ಪ್ಲಾನ್ ಮಾಡಿದಿರೋ ಗೊತ್ತಿಲ್ಲ. ಆದರೆ ಒಂದು ರಾಜಕಾರಣದಲ್ಲಿ ಯಾವಾಗ ಯಾವ ರೀತಿಯಾಗಿ ಸಿದ್ಧಾಂತ, ಪಕ್ಷ, ಚಿಹ್ನೆ ಅನ್ನುವಂಥದ್ದು ಕೆಲವು ನಾಯಕರಿಗೆ ಎಲ್ಲವೂ ಕೂಡ ಈಗ ಆಲ್ರೆಡಿ ಮರ್ತೋಗಿದೆ. ಅಧಿಕಾರ ಎಲ್ಲಿ ಸಿಗುತ್ತೋ ಅಲ್ಲಿರಬೇಕು, ಅವ್ರ ಜೊತೆ ಇರಬೇಕು ಅನ್ನುವಂಥ ಸಿದ್ಧಾಂತ, ಮನಸ್ಥಿತಿ ಕೆಲವ್ರಿಗೆ ಬಂದಂತಿದೆ. ಇವೆಲ್ಲವನ್ನ ಕೂಡ 2028ರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ನಿರ್ಧಾರ ಮಾಡ್ತಾನೆ. GT ದೇವೇಗೌಡರ ಅವರ ನಡೆ ಬಗ್ಗೆ ನೀವೇನು ಹೇಳ್ತೀರಾ? 2028ಕ್ಕೆ GT ದೇವೇಗೌಡರಿಗೆ ಟಿಕೆಟ್ ಕೊಡಬೇಕಾ? ಈಗ ಮತ್ತೆ ಅವರಿಗೆ ಪಕ್ಷದ ಸ್ಥಾನಮಾನಗಳನ್ನು ಕೊಡಬೇಕಾ? ಅಥವಾ ಬೇರೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾ? ಇದಕ್ಕೆ ತಮ್ಮ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.